ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಅಷ್ಟಾವಕ್ರ ಗೀತೆಯ 16ನೇ ಅಧ್ಯಾಯದ ಶ್ಲೋಕ ಪಠಣದೊಂದಿಗೆ ಸಂಕ್ಷಿಪ್ತ ಅರ್ಥ ಶ್ರವಣಕ್ಕೆ ಸ್ವಾಗತ. ಅಥ ಷೋಡಶೋऽಧ್ಯಾಯಃ. ಅಷ್ಟಾವಕ್ರ ಉವಾಚ ಅಚಕ್ವ ಶೃಣುವಾತಾತ ನಾನಾಶಾಸ್ತ್ರಾಣ್ಯನೇಕಶಃ ತಥಾಪಿ ನ ತವ ಸ್ವಾಸ್ಥ್ಯಂ ಸರ್ವವಿಸ್ಮರಣಾದೃತೆ. ಅಷ್ಟಾವಕ್ರರು ಹೇಳುತ್ತಿರುವರು, ಮಗು, ನೀನು ಶಾಸ್ತ್ರಗಳನ್ನು ಕುರಿತು ಬೇಕಾದಷ್ಟು ಮಾತನಾಡಬಹುದು ಅಥವಾ ಕೇಳಬಹುದು, ಆದರೆ ನೀನು ಇದನ್ನೆಲ್ಲ ಮರೆತ ಹೊರತು ಆತ್ಮನಲ್ಲಿ ಪ್ರತಿಷ್ಠಿತನಾಗುವುದಿಲ್ಲ. ಭೋಗಂ ಕರ್ಮ ಸಮಾಧಿಂ ವಾ ಕುರು ವಿಘ್ನ ತಥಾಪಿ ತೇ ಚಿತ್ತಂ ನಿರಸ್ತ ಸರ್ವಾಶಮತ್ಯರ್ಥಂ ರೋಚಯಿಷ್ಯತಿ. ನೀನು ಭೋಗಿಸಬಹುದು, ಕರ್ಮ ಮಾಡಬಹುದು, ಸಮಾಧಿಯನ್ನು ಅಭ್ಯಾಸ ಮಾಡಬಹುದು, ಆದರೂ ನಿನ್ನ ಚಿತ್ತ ವಸ್ತುಗಳಿಗೆ ಅತೀತವಾಗಿರುವುದನ್ನು, ಎಲ್ಲ ಆಸೆಗಳು ಎಲ್ಲಿ ಲಯವಾಗುವುದೋ ಅದನ್ನು ಆಶಿಸುತ್ತಿರುವುದು. ಆಯಾಸಾತ್ ಸಕಲೋ ದುಃಖಿ ನೈನಂ ಜಾನಾತಿ ಕಶ್ಚನ ಅನೇನೈವೋಪದೇಶೇನ ಧನ್ಯಃ ಪ್ರಾಪ್ನೋತಿ ನಿರ್ವೃತಿಂ. ಎಲ್ಲರೂ ಆಯಾಸ ಪಡುವುದರಿಂದ ದುಃಖಿಗಳು, ಆದರೆ ಇದು ಯಾರಿಗೂ ಗೊತ್ತಿಲ್ಲ. ಈ ಉಪದೇಶದಿಂದಲೇ ಧನ್ಯನಾದವನು ಮುಕ್ತನಾಗುವನು. ವ್ಯಾಪಾರೇ ಖಿದ್ಯತೆ ಯಸ್ತು ನಿಮಿಷೋನ್ಮೇಷಯೋರಪಿ ತಸ್ಯಾಲಸ್ಯ ಧುರೀಣಸ್ಯ ಸುಖಂ ನಾನ್ಯಸ್ಯ ಕಸ್ಯಚಿತ್. ರೆಪ್ಪೆಯನ್ನು ಮುಚ್ಚಿ ತೆಗೆಯುವುದಕ್ಕೂ ಯಾರು ವ್ಯಥೆ ಪಡುವರೋ ಅಂತಹ ಆಲಸ್ಯ ಧುರೀಣನಿಗೆ ಸುಖ ಪ್ರಾಪ್ತಿಯೇ ಹೊರತು ಇತರರಿಗಲ್ಲ. ಇದಂ ಕೃತಮಿದಂ ನೇತಿ ದ್ವಂದ್ವೈರ್ಮುಕ್ತಂ ಯದಾ ಮನಃ ಧರ್ಮಾರ್ಥ ಕಾಮ ಮೋಕ್ಷೇಷು ನಿರಪೇಕ್ಷಂ ತದಾ ಭವೇತ್. ಇದನ್ನು ಮಾಡಿದೆ, ಅದನ್ನು ಮಾಡಿಲ್ಲ ಎಂಬ ದ್ವಂದ್ವದಿಂದ ಯಾರು ಮುಕ್ತವಾಗಿರುವರೋ ಅವರು ಧರ್ಮ ಅರ್ಥ ಕಾಮ ಮೋಕ್ಷವನ್ನು ನಿರಪೇಕ್ಷದಿಂದ ನೋಡುವರು. ವಿರಕ್ತೋ ವಿಷಯದ್ವೇಷ್ಟಾ ರಾಗೀ ವಿಷಯಲೋಲುಪಃ ಗ್ರಹ ಮೋಕ್ಷ ವಿಹೀನಸ್ತು ನ ವಿರಕ್ತೋ ನ ರಾಗವಾನ್. ವಿರಕ್ತ ವಿಷಯವನ್ನು ದ್ವೇಷಿಸುವವನು, ರಾಗಿ ವಿಷಯವನ್ನು ಆಶಿಸುವವನು, ಆದರೆ ಯಾರು ಸ್ವೀಕರಿಸುವುದೂ ಇಲ್ಲವೋ ತಿರಸ್ಕರಿಸುವುದೂ ಇಲ್ಲವೋ ಅವನು ವಿರಕ್ತನೂ ಅಲ್ಲ, ರಾಗಿಯೂ ಅಲ್ಲ. ಹೇಯೋಪಾದೇಯತಾ ತಾವತ್ ಸಂಸಾರ ವಿಟಪಾಂಕುರಃ ಸ್ಪೃಹಾ ಜೀವತಿ ಯಾವದ್ವೈ ನಿರ್ವಿಚಾರ ದಶಾಸ್ಪದಂ. ನಿರ್ವಿಚಾರದಿಂದ ಎಲ್ಲಿಯವರೆಗೆ ಆಸೆ ಇರುವುದೋ ಅಲ್ಲಿಯವರೆವಿಗೂ ಸಂಸಾರ ತರುವಿನಲ್ಲಿ ಬೇಕು ಬೇಡ ಎಂಬ ರೆಂಬೆ ಕೊಂಬೆಗಳು ಇದ್ದೇ ಇರುತ್ತವೆ. ಪ್ರವೃತ್ತೌ ಜಾಯತೆ ರಾಗೋ ನಿರ್ವೃತ್ತೌ ದ್ವೇಷ ಏವ ಹಿ ನಿರ್ದ್ವಂದ್ವೋ ಬಾಲವದ್ಧೀಮಾನ್ ಏವಮೇವ ವ್ಯವಸ್ಥಿತಃ. ಪ್ರವೃತ್ತಿಯಿಂದ ರಾಗ ಹುಟ್ಟುವುದು, ನಿವೃತ್ತಿಯಿಂದ ಅದರ ಮೇಲೆ ದ್ವೇಷ ಹುಟ್ಟುವುದು. ಜ್ಞಾನಿ ನಿರ್ದ್ವಂದ್ವನಾಗಿ ಬಾಲನಂತೆ ಆತ್ಮದಲ್ಲಿ ಪ್ರತಿಷ್ಠಿತನಾಗಿರುವನು. ಹಾತುಮಿಚ್ಛತಿ ಸಂಸಾರಂ ರಾಗೀ ದುಃಖ ಜಿಹಾಸಯ ವೀತರಾಗೋ ಹಿ ನಿರ್ದುಃಖಸ್ತಸ್ಮಿನ್ನಪಿ ನ ಖಿದ್ಯತಿ. ಸಂಸಾರದಲ್ಲಿ ವಿರಾಗಿಯಾದವನು ದುಃಖದಿಂದ ಪಾರಾಗಲು ಅದನ್ನು ತ್ಯಜಿಸಲು ಇಚ್ಛಿಸುವನು. ಯಾರು ವೀತರಾಗನಾಗಿರುವನೋ ಅವನಿಗೆ ದುಃಖವಿಲ್ಲ, ಅವನು ಸಂಸಾರದಲ್ಲಿದ್ದರೂ ದುಃಖಿಸುವುದಿಲ್ಲ.
ಯಸ್ಯಾಭಿಮಾನೋ ಮೋಕ್ಷೇಪಿ ದೇಹೇಪಿ ಮಮತಾ ತಥಾ ನ ಚ ಜ್ಞಾನೇನ ವಾ ಯೋಗಿ ಕೇವಲಂ ದುಃಖ ಭಾಗಸೋ. ಮೋಕ್ಷಾಕಾಂಕ್ಷಿಯಾಗಲು ಯಾರು ಅಭಿಮಾನಿಯಾಗಿರುವನೋ, ದೇಹ ತನ್ನದು ಎಂದು ಯಾರು ಭಾವಿಸುವನೋ ಅವನು ಜ್ಞಾನಿಯೂ ಅಲ್ಲ, ಯೋಗಿಯೂ ಅಲ್ಲ. ಅವನು ಕೇವಲ ದುಃಖಕ್ಕೆ ಭಾಗಿ. ಹರೋ ಯದ್ಯುಪದೇಷ್ಟಾತೆ ಹರಿಃ ಕಮಲಜೋಪಿ ವಾ ತಥಾಪಿ ನ ತವ ಸ್ವಾಥ್ಯಂ ಸರ್ವವಿಸ್ಮರಣಾದೃತೆ. ಹರಿಹರ ಬ್ರಹ್ಮನೇ ನಿನಗೆ ಉಪದೇಶ ಕೊಟ್ಟಿದ್ದರೂ ನೀನು ಎಲ್ಲವನ್ನೂ ಮರೆಯುವವರೆಗೆ ಆತ್ಮನಲ್ಲಿ ಪ್ರತಿಷ್ಠಿತನಾಗುವುದಿಲ್ಲ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.